ಒಂದು ಒಳ್ಳೆ ಕಾರ್ಯಕ್ರಮ ಮಹಿಳೆಯರಿಗೋಸ್ಕರ ಪ್ರತ್ಯೇಕವಾಗಿ ಗರ್ಭಕೋಶದ ಕಾಯಿಲೆಗಳನ್ನು ನಿವಾರಣೆ ಮಾಡಬೇಕು ಅಂತ ಸದುದ್ದೇಶದಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ವಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಾವು ಒಂದು ಸಣ್ಣದಾಗಿ ಒಂದು ಉದ್ಘಾಟನಾ ಸಮಾರಂಭದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ. ಇವತ್ತು ಅದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಸ್ಕೂಲ್ ಸಿಬ್ಬಂದಿಯವರು ಇವತ್ತು ಈ ಪ್ರೋಗ್ರಾಮ್ ಮಾಡಬೇಕು ಬರ್ತಾ ಇದ್ದಾರೆ. ಆದರೆ MLA ಸರ್ಗೆ ತುಂಬ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ನಾವು ಸಣ್ಣದಾಗಿ ಇವಾಗೊಂದು ಇನಾಗ್ರೇಷನ್ ಮಾಡ್ತೀವಿ. ಸ್ವಲ್ಪ ಹೊತ್ತಾಗಿದ್ಮೇಲೆ ಇನ್ನೊಂದು ಸ್ವಲ್ಪ ಮಾಡ್ತೀವಿ. ಈಗ ಮೊದಲನೇ ಸರಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಾವು ದೀಪ ಹಾಕೋ ಮೂಲಕ, ದೀಪನ ಜ್ಯೋತಿ ಮಾಡೋ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೀವಿ. ಅದಕ್ಕನ್ನ ಮುಂಚೆ ಒಂದು ಸಣ್ಣದಾಗಿ ಒಂದು ದೇವರ ಹಾಡು ಮೂಲಕ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೇ ಶಾಲೆಗೆ ಸಂಬಂಧಪಟ್ಟಿರೋ ಮಕ್ಕಳೆಲ್ಲ ಒಂದು ದೇವರ ಹಾಡು ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ನಂಬಿದವರ ಪಾಲಿನ ಕಲ್ಪತರು ನೀನೆ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ, ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ವೆರಿ ಗುಡ್, ಥ್ಯಾಂಕ್ ಯು. ನಾವೇ ಸ್ಟೇಜ್ ಮೇಲೆ ಇರೋರು ಸರ್ಗಳ ಹೆಸರು ಹೇಳಿ 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 ಇವ್ರು ಇಂಥವ್ರು ಈ ಥರ ಕೆಲಸ ಮಾಡಿದ್ದಾರೆ, ಇಷ್ಟು ರಿಕಾರ್ಡ್ಸ್ ಮಾಡಿದ್ದಾರೆ, ಇಷ್ಟು ಸರ್ಜರೀಸ್ ಮಾಡಿದ್ದಾರೆ, ಅಷ್ಟು ಸರ್ವಿಸಸ್ ನಾನು ಅವ್ರ ಕೈಯಲ್ಲೇ ಕೊಡ್ತೀನಿ. ಅವ್ರವ್ರ ಬಗ್ಗೆ 2 ನಿಮಿಷ ಅಥವಾ 1 ನಿಮಿಷ ಅವ್ರು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ಹೇಳ್ತಾರೆ, ಕುತ್ಕೊಂಡೇ ಮಾಡ್ತಾರೆ. ಒಂದು ಲಯನ್ ಥರ ಆಗಿರೋ ನಮ್ಮ MLA ಸರ್ ಫಸ್ಟ್ ಇಲ್ಲಿ ಇದ್ದಾರೆ. ಅವ್ರಿಗೆ ಫಸ್ಟ್ ಮೈಕ್ ಕೊಡ್ತೀನಿ. ಅವ್ರು ಮಾತಾಡೋಕನ್ನ ಮುಂಚೆ ಜೋರಾಗಿ ಚಪ್ಪಾಳಿ ಹೊಡಿಬೇಕು. ಅಲ್ಲ, ಇದಾಗಿದ ತಕ್ಷಣ ನೀವ್ ಯಾರು ಅನ್ನೋದು ಜನ ಗೊತ್ತಾಗ್ಬೇಕು. ಆಮೇಲೆ ನೀವು ನಮ್ಮನ್ನ ತಪಾಸಣಾ ಶಿಬಿರದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಟಿ ವೆಂಕಟರಮಣಯ್ಯನವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಿನೇಶ ಹಾಗೂ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂಥ ನಮ್ಮ ಸಹೋದರಿ ಶ್ಯಾಮಲಾ ಜಿ ಲಕ್ಷ್ಮೀಪತಿ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ನಮ್ಮ JK ಪ್ರೌಢಶಾಲೆಯ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರಾದಂಥ KG ರಘುರಾಮ್ರವ್ರನ್ನ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಡಾಕ್ಟರ್ ಜಾನ್, ಈ ಶಿಬಿರದ ಡಾಕ್ಟರ್ ಜಾನ್ ಆ್ಯಂಡ್ ಪರಿಮಳ ಇಬ್ಬರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ ನಮ್ಮ ರೋಟರಿ ಸಂಸ್ಥೆಯ ಸದಸ್ಯರು ಶ್ರೀಧರ್ರವ್ರನ್ನ ಹಾಗೂ ನಮ್ಮ ಕೆತ್ತೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಹರೀಶ್ರವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾದಂಥ ರಂಗನಾಥ್ರವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ ನಮ್ಮ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ ದೀಪ ಕ್ಲಾಪ್ ಕೊಡಿ. असतो मा
तमसोर्मा ज्योतिर्गमय मृत्योर्मामृतङ्गमय ॐ शान्ति शान्ति शान्तिः. ಈ ಕ್ಯಾಂಪ್ ಎಲ್ಲ ಸಕ್ಸಸ್ ಆಗಿ ಎಲ್ಲ ಹೆಣ್ಮಕ್ಳು ಈ ಕ್ಯಾಂಪಿನ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಮಹಿಳೆಯರಿಗಿಲ್ಲಿ ನಮಸ್ಕಾರ. ಆರೋಗ್ಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಸ್ತ್ರೀ ಶಕ್ತಿ ಕಾಯಿಲೆಯ ಚಿಕಿತ್ಸೆಯ ಪರವಾಗಿ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಡಾಕ್ಟರ್ ಜಾನ್ ಮತ್ತು ಪರಿಮಳರವರೇ, ರೋಟರಿ ಕ್ಲಬ್ಬಿನ ಶ್ರೀಧರ್ರವರೇ ಹಾಗೂ ಎಲ್ಲ ವೈದ್ಯಕೀಯ ಸಿಬ್ಬಂದಿ ವರ್ಗದವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷನೇ ನನ್ನ ಸಹೋದರಿಯಾದಂಥ ಶ್ಯಾಮಲಾ ಲಕ್ಷ್ಮೀಪತಿಯವರೇ, ನಗರಸಭಾ ಸದಸ್ಯರು, ಆತ್ಮೀಯರು, ಈ ಶಾಲೆಯ ವ್ಯವಸ್ಥಾಪಕರಾದಂಥ ತಿಮ್ಮಣ್ಣವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಮಾರ್ಗದರ್ಶಕರಾದಂಥ ಜವಾಜಿ ಸೀತಾರಾಮ್ರವರೇ, ಹರೀಶ್ರವರೇ, ನಮ್ಮ ಮುಖಂಡರ ರಂಗಣ್ಣವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಖಜಾಂಚಿಗಳಾದಂಥ ಅಶೋಕ್ರವರೇ, ಇಲ್ಲಿಗೆ ಆಗಮಿಸ್ತಕ್ಕಂಥಲ್ಲ ಎಲ್ಲ ನನ್ನ ನಗರದ ಎಲ್ಲ ನನ್ನ ಬಂಧುಗಳೇ, ಏನು ಇವತ್ತಿನ ಈ ಒಂದು ಕಾರ್ಯಕ್ರಮ ಏನು ಈ ಕ್ಯಾನ್ಸರ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಈಗ ನಮ್ಮ ಡಾಕ್ಟರ್ ಆಗಲೇ ಹೇಳ್ತಾ ಇದ್ದಾರೆ, ಇಡೀ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಸುಮಾರು 200 ಸಾವುಗಳು ಆಗ್ತಾ ಇದೆ. ಅದಕ್ಕೆ ನಾವು ಆ ಸಂಬಂಧಪಟ್ಟಾಗಿ ಸ್ತ್ರೀಶಕ್ತಿ ಕಾಯಿಲೆಗೆ ಸಂಬಂಧಪಟ್ಟಂಗೆ ನಾವು ಅವನ್ನು ಬ್ಲಡ್ಡನ್ನು ತಗೊಂಡು ಪ್ರಯೋಗಾಲಯಕ್ಕೆ ಕಳಿಸಿದಾಗ ಏನು 15-20 ವರ್ಷ ಮುಂದೆ ಬರೋಂಥ ಕಾಯಿಲೆನ ಈಗಲೇ ಕಂಡುಹಿಡಿದು ಅದಕ್ಕೆ ಔಷಧಿಗಳನ್ನು, ಟ್ಯಾಬ್ಲೆಟ್ಸ್ಗಳನ್ನು ನಾವು ತಗೊಂಡಾಗ ಅದು ಮುಂದೆ ಆಗೋಂಥ ಅನಾಹುತನ ತಪ್ಪಿಸೋದು ಅಂತ ಹೇಳಿ ನಮ್ಮ ಡಾಕ್ಟ್ರವರು ಆಗಲೇ ಹೇಳಿದ್ರು. ಅದು ಒಂದು ಒಳ್ಳೆಯ ಬೆಳವಣಿಗೆ. ಏನಿವತ್ತು ಕ್ಯಾನ್ಸರು ಯಾವುದೋ ಒಂದು ಈ ತಂಬಾಕು, ಸಿಗರೇಟು ಮತ್ತು ಹಲವಾರು ಅವೆಲ್ಲವನ್ನು ಮಾಹಿತಿ ಕೊಡ್ತಾರೆ. ಅವನ್ನು ನಾವು ಪಾಲನೆ ಮಾಡಿದಾಗ ಅವೆಲ್ಲವೂ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಪಾಲನೆ ಮಾಡಿದ್ರೆ ಅವು ದೂರ ಆಗಲಿಕ್ಕೆ ಸಹಾಯ ಆಗ್ತವೆ. ಈ ಒಂದು ಶಿಬಿರದಲ್ಲಿ ತಾವು ಬಂದಿರತಕ್ಕಂಥ ಎಲ್ಲ ನಮ್ಮ ಮಹಿಳೆಯರು ಅದನ್ನು ಪಟ್ಕೊಳ್ಬೇಕು. ನಾನು ಸಹ ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಅದರಿಂದ ತಾವು ಪರಿಸರನ ಮೊದಲು ನಾವು ನೀಟಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯದ ಸುಧಾರಿಸುತ್ತೆ. ಪರಿಸರ ನಾವು ಎಷ್ಟೇ ಚೆನ್ನಾಗಿ ಇಟ್ಕೊಳ್ತಿದ್ರು ನಮ್ಮ ಆರೋಗ್ಯ ಸುಧಾರಿಸೋಕ್ಕೆ ಆಗೋದಿಲ್ಲ. ಇವತ್ತು ಹಳ್ಳಿಗೊಂದು ಶಾಲೆ, ಮನೆಗೊಂದು ಶೌಚಾಲಯ ಅಂತ ಹೇಳಿ ಈ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಹೇಳಿದಾಗೆ ಇವತ್ತು ಸ್ವಚ್ಛತೆನ ನೀವೆಲ್ಲರೂ ಕಾಪಾಡುವಂಥ ಸಂದರ್ಭ. ಅದು ಅತಿ ಮುಖ್ಯವಾಗಿ ನಾವು ಕಾಪಾಡ್ಕೊಳ್ಬೇಕು. ಅದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಅಂತ ನಾನು ಹಾರೈಸಿ ಇದರ ಉಪಯೋಗನ ತಾವುಗಳೆಲ್ಲ ಪಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಸಂಸ್ಥೆ ರೋಟರಿ ಬೆಂಗಳೂರು ಸೌತ್ ಪರಿಮಳ ಆಸ್ಪತ್ರೆಯವರು ಇದು ಹಮ್ಮಿಕೊಂಡಿರೋದು ಭಾಳ ಸಂತೋಷ ನಮ್ಮ ಗ್ರಾಮೀಣದ ಪ್ರದೇಶಕ್ಕೆ. ಹಾಗೆ ನಮ್ಮ ಡಾಕ್ಟರ್ಸು ಆ ಒಂದು ಸಂಸ್ಥೆಯವರು ಹೇಳ್ತಾ ಇದ್ದಾರೆ, ನಾವು ಪಂಚಾಯತಿ ವೈಸ್ ಬಂದು ಇದನ್ನು ನಾವು ಅರಿವನ್ನು ಮೂಡಿಸ್ತೀವಿ, ಈ ಕಾರ್ಯಕ್ರಮ ಮಾಡ್ತೀವಿ, ನಿಮ್ಮ ಸಹಕಾರ ಬೇಕು ಅಂತ ಸಹ ಕೇಳಿದ್ದಾರೆ. ನೀವು ಅದನ್ನು ನಮಗೆ ಮೊದಲು 1 ವಾರ 15 ದಿವಸ ಮುಂಚೆ ತಿಳಿಸಿದಾಗ ಅದನ್ನು ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಮೊದಲು ನನ್ನ ಅನಿಸಿಕೆಗೆ ಹೋಬಳಿ ವೈಸ್ ಮಾಡಿ ಅನಂತರ ಪಂಚಾಯತಿ ವೈಸ್ ಹೋಗೋಣ. ಮೊದಲು ಕ್ರೌಡ್ ಆದಾಗ ಅಲ್ಲಿ ಹೇಳಿದಾಗ ನಾವು ಪಂಚಾಯತಿ ವೈಸು ಬರ್ತೀವಿ ಅಂತ ಹೇಳಿ ಮುಂದಿನ ದಿನಗಳು ಡೇಟುಗಳು ಕೊಟ್ಟು ಹೋದಾಗ ಅಲ್ಲಿ ನಮ್ಮ ಮಹಿಳೆಯರು, ಆ ಭಾಗದ ಜನರು ಬಂದು ಆ ಒಂದು ಶಿಬಿರದಲ್ಲಿ ಆಗ ಸಿಕ್ಕಂಥ ಎಲ್ಲ ಫಲಾಫಲಗಳನ್ನು ಪಡ್ಕೊಳ್ತಾರೆ ಸಂದರ್ಭ ಹೇಳಿ ನನಗೂ ಸಹ ನಿನ್ನೆ ನಮ್ಮ ಡಾಕ್ಟರ್ ಇಂದ್ರಾರವರು
ಫೋನ್ ಮಾಡಿ ನಮ್ಮ ನಗರ ಬ್ಲಾಕಿನ ಅಧ್ಯಕ್ಷನೇ ಆದಂಥ ರೇವತಿ ಅವರು ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಬರ್ತೀರಾ? ಮತ್ತು ನಮಗೊಂದು 6:30 ಕಾರ್ಯಕ್ರಮ ಇತ್ತು, ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ ಇತ್ತು. ಅದು ಮುಗಿಸ್ಕೊಂಡು 8 ಗಂಟೆಗೆ ಬರ್ತೀನಿ ಅಂತಂತ ಹೇಳಿ ಬಂದಿದ್ದೀವಿ. ಆದರೂ ಸಹ ಅವರು ಕರೆದಿರೋದು ನನಗೂ ಸಹ ಭಾಳ ಸಂತೋಷ. ನಮ್ಮ ನಗರದಲ್ಲಿ ಕೆಲವಾರು ಕಾರ್ಯಕ್ರಮಗಳಿಂದ ಆಗುವಷ್ಟು ಸಾಕಷ್ಟಿದೆ. ಈಗ ಸದ್ಯಕ್ಕೆ ಸ್ವಲ್ಪ ನೀರಿಂದೊಂದು ದೂರ ಆಗಿದೆ, ಅದು ಇನ್ನೂ 10-20% ತೊಂದರೆಯಲ್ಲಿದೆ. ಮೊದಲು ಅಷ್ಟು 2 ವರ್ಷ ಹಿಂದೆ ಇದ್ದಷ್ಟು ಇಲ್ಲ ನೀರಿಗೆ ಈಗ, ಅಲ್ವತ್ತಾ ಇದ್ದೀರಾ? ಇನ್ನು ಪಡಿತರ ಚೀಟಿ ಇರ್ಬೋದು, ಇವಾಗೆಲ್ಲ ನಿಮಗೆ BPL ಇಲ್ದವ್ರು ಇವಾಗ ಅರ್ಜಿ ಓಪನ್ ಆಗಿದೆ, ಅರ್ಜಿ ಸಲ್ಲಿಸಿ ಅವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಅವು ತಮಗೆಲ್ಲ ತಲುಪಿಸೋ ರೀತಿಯಲ್ಲಿ ಸರ್ಕಾರದ ಯೋಜನೆಗಳನ್ನ ತಲುಪಿಸಲಿಕ್ಕೆ ಅವೆಲ್ಲವನ್ನು ಮತ್ತೆ ನಾನು ಈ ಇನ್ನೊಂದು ತಿಂಗಳ ಕಳೆದ ಮೇಲೆ ನಗರದ ಎಲ್ಲ ವಾರ್ಡ್ಗಳಲ್ಲೂ ಸಹ ಒಂದೊಂದು ಸಭೆಗಳನ್ನು ಮಾಡಿ ಸಾರ್ವಜನಿಕರ ಕೊರತೆಗಳು ಏನಿದೆ ಅಂತಂತ ಹೇಳಿ ನಾವು 100ಕ್ಕೆ 100 ಪರಿಹಾರ ಮಾಡೋಕ್ಕಾಗದಿದ್ರು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಲಿಕ್ಕೆ ತಮ್ಮ ಸಹಕಾರ ಬಯಸಿ ನನಗೂ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಕೊಟ್ಟಂಥ ಈ ಪರಿಮಳ ಆಸ್ಪತ್ರೆ ಮತ್ತು ರೋಟರಿ ಕ್ಲಬ್ನವ್ರಿಗೂ ವಂಸಿ, ವೇದಿಕೆ ಗಣ್ಯರಿಗೂ ತಮ್ಮ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ವಂಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಹಮ್ಮಿಕೊಂಡು ದಯವಿಟ್ಟು ನಿಮ್ಮ ಒಂದು ಸಹಕಾರವನ್ನು ಖಂಡಿತ ಪಡ್ತೀವಿ. ಈ ಅನಿವಾರ್ಯ ಕಾರ್ಯಕ್ರಮ ಪ್ರಾಬ್ಲಮ್ಸ್ನಿಂದ ನಾವು ಈ ಕಾರ್ಯಕ್ರಮ ತುಂಬ ಬೇಗ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಜಾಸ್ತಿ ಹೆಚ್ಚಾಗಿ ನಿಮ್ಮ ಹತ್ರಕ್ಕೆ ಬರಲಿಲ್ಲ. ನಾವು ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟು ಕಮ್ಯುನಿಟಿಗೆ ಹೋಗಿ ಕೆಲಸ ಮಾಡಿದ್ದೀವಿ. ಬಟ್ ಇನ್ನು ಮುಂದೆ ಮೇಡಮ್ ಒಂದೆರಡು ಮಾತು ಮಾತಾಡಬೇಕು ಅಂತ ಶ್ಯಾಮಲಾ ಮೇಡಮ್ ಅವ್ರನ್ನ ಕೊಡ್ತೀನಿ. ವೇದಿಕೆ ಮೇಲೆ ಇರೋ ಎಲ್ಲರಿಗೂ ಗಣ್ಯರಿಗೆ ನಮಸ್ಕರಿಸ್ತಾ, ಮೊದಲು ಡಾಕ್ಟರ್ ಕ್ಯಾನ್ಸರಿಂದ ಅದರ ತಿಳ್ಕೊಂಡ್ರೆ ಇವತ್ತಿಗೂ ಕಣ್ಣಲ್ಲಿ ನೀರು ಬರುತ್ತೆ. ದಯವಿಟ್ಟು ಡಾಕ್ಟರ್ಗಳಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾರೋ ಅದು ಮೊದಲನೇ ಹಂತದಲ್ಲೇ ನೀವು ಗುಣಪಡಿಸ್ಕೊಳ್ಬೇಕು. ಅದನ್ನು ನೀವು ಪಡ್ಕೊಂಡ್ರೆ ಶಾಶ್ವತವಾಗಿ ನೀವು ಬದುಕಬಹುದು. ಆದರೆ ನನಗೆ ಇವಾಗಲೂ ಅದನ್ನ ನೆನೆಸ್ಕೊಂಡ್ರೆ ಬೇಡಪ್ಪ, ಇಂಥ ಕಾಯಿಲೆ ಯಾರಿಗೂ ಬರಬಾರ್ದು. ದಯವಿಟ್ಟು ಅವ್ರ ಡಾಕ್ಟ್ರು ಏನು ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ಏನೇನು ಸಲಹೆ ಕೊಡ್ತಾರೋ ದಯವಿಟ್ಟು ಅದನ್ನ ಪಾಲಿಸ್ಬೇಕಂತ ಹೇಳಿ ನನ್ನ ಮಾತು. ಕಷ್ಟಪಡ್ತಾ ಇದ್ದೀವಿ, ನಮ್ಮ ಹೆಣ್ಣು ಮಕ್ಕಳನ್ನ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಕಾರ್ಯಕ್ರಮಗಳನ್ನು ಹಳ್ಳಿಗೆ ಹೋಗಿ ಅವ್ರಿಗೆ ಅರಿವು ಮೂಡಿಸಿ, ಬನ್ಯಮ್ಮ ಏನೋ ಎಂಥ ಕೆಟ್ಟ ಕಾಯಿಲೆ ನಿಮಗೆ ಬರಬಾರ್ದು ಅಂತ ಆ ಕಾಯಿಲೆ ಹೆಸರು ಸಮೇತ ನಮ್ಮ ಬಾಯಿನಿಂದ ತಗೊಳ್ಳೋದಿಲ್ಲದೆ ಶ್ರೀ ಸೌಖ್ಯ ಅಂತ ಒಂದು ಹೆಸರು ಇಟ್ಬಿಟ್ಟು ಅವನ್ನ ಕರೆದುಬಿಟ್ಟು ನಾವು ಈ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್. ಸುಮಾರು ಎಷ್ಟೊಂದು ಮಹಿಳೆಯರನ್ನ ನಾವು ಈ ಗರ್ಭಕೋಶದ ಕ್ಯಾನ್ಸರ್ನಿಂದ ತಪ್ಪಿಸಿದ್ದೀವಿ, ಇನ್ನೂ ತಪ್ಪಿಸ್ತೀವಿ. ಇದನ್ನೇ ಒಂದು ಉದ್ಯಮದನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಗಳು ಇಷ್ಟು ವಿಜಯವಂತವಾಗಿ ಮಾಡಬೇಕು ಅಂದರೆ ನಮಗೆ ನಮ್ಮ ರೋಟರಿ ಸಂಸ್ಥೆಯಿಂದ ಪ್ರತಿ ಸರಿನೂ ಸಹಕಾರ ಸಿಗ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇರಬೇಕು ಅಂದರೆ ನಮಗೆ ಅಂಥ ದಾನಿಗಳು ಮತ್ತು ಅಷ್ಟು ಸಹೃದಯಗಳು ಬೇಕಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ವೇದಿಕೆ ಮೇಲೆ ಅಷ್ಟು ದೊಡ್ಡ ವ್ಯಕ್ತಿಗಳು ಇದ್ದಾರೆ. ಶ್ರೀಧರ್ ಸರ್ ಅವರು ಲಾಸ್ಟ್ ಕ್ಯಾಂಪು, ಈ ಕ್ಯಾಂಪು, ಮುಂದೆ ಕ್ಯಾಂಪು ಯಾವತ್ತೂ ನಾವು ನಿಮ್ಮ ಹಿಂದೆನೇ ಇಡ್ತೀವಿ ಅಂತ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಒಂದೆರಡು ಮಾತು ಮಾತಾಡಬೇಕು ಅಂತ ಕೊಡ್ತಾ ಇದ್ದೀನಿ. ಶ್ರೀಧರ್ ಸರ್ ಅವರೇ ಮುಂದೆ ಬನ್ನಿ. ಎಲ್ಲ ಗಣ್ಯರಿಗೂ ಶುಭೋದಯ. ಅತಿ ಮುಖ್ಯವಾಗಿ ದೊಡ್ಡಬಳ್ಳಾಪುರ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಶುಭೋದಯ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ಡಾಕ್ಟರ್ಸ್ ಇವತ್ತು ಬಂದಿದ್ದಾರೆ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ಬಂದಿದ್ದಾರೆ, ಅವ್ರಿಗೂ ಸಹ ಶುಭೋದಯ. ನಮ್ಮ ರೋಟರಿ ಸಂಸ್ಥೆಯಿಂದ ನಮ್ಮ ರೋಟರಿ ಸದಸ್ಯರಾದ ಗೋಪಾಲ್ ಕೃಷ್ಣ ಅವರು, ಆರಾಧ್ಯ ಅವರು, ಸತೀಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ. ರೋಟರಿ ಸಂಸ್ಥೆ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಮಕ್ಕಳಿಗೆ ಎಜುಕೇಷನ್ ಇರ್ಬೋದು, ಇಲ್ಲ ಆರೋಗ್ಯ ಇರ್ಬೋದು. ಇದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ನಾವು ಲಾಸ್ಟು ಫ್ಯೂ ಡೇಸ್ ಬ್ಯಾಕು ಬೆಂಗಳೂರಲ್ಲಿ ಮಾಡಿದ್ವಿ. ಸುಮಾರು 500 ಜನ ಅದಕ್ಕೆ ಅದರ ಸದುಪಯೋಗ ಪಡಿಸ್ಕೊಂಡ್ರು. ಇವತ್ತು ನಾವು ಮೋರ್ ದೆನ್ 1000 ಪೀಪಲ್ಗೆ ಮಾಡಬೇಕಂತ ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ, ಅದಕ್ಕೆ ಏನೇನು ಬೇಕೋ ಎಲ್ಲ ಸೌಕರ್ಯಗಳು ತಂದಿದ್ದಾರೆ. ಕ್ಯಾಂಪ್ ಬಗ್ಗೆ ನನಗಿನ್ನ ಡಾಕ್ಟರ್ ಜಾನ್ ಅವರು ತುಂಬ ಮತ್ತು ಪರಿಮಳ ಅವರು ಮಾತಾಡ್ತಾರೆ, ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ನೀಡ್ತಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಟುಡೇಸ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಬರೆಯೋದಂದ್ರೇ ನಮಗೊಂದು ಎಷ್ಟೊಂದು ಇಷ್ಟ ಇಲ್ಲದ ಕೆಲಸ. ಅಂಥದ್ದಲ್ಲಿ ಡಾಕ್ಟರ್ ಆಗಿ, ಸರ್ಜನ್ ಆಗಿ, ಸರ್ಜರಿ ಮಾಡ್ತಾ 200 ಬುಕ್ಸ್ ಬರೆದಿದ್ದಾರೆ ಅಂದರೆ ಅದು ಒಂದು ಒಳ್ಳೇದಲ್ಲ? ಅಷ್ಟವ್ರಿಗೆ ಒಂದು ಜೋರಾಗಿ ಚಪ್ಪಾಳಿ ಹೊಡಿಬೇಕಲ್ವಾ? ಡಾಕ್ಟರ್ ಆಗಿ, ಸರ್ಜನ್ ಆಗಿ 200 ಬುಕ್ಸ್ ಬರೆಯೋದು ಒಂದೊಂದು ಆಗಿದ್ರೆ, ಆ 200 ಬುಕ್ಸ್ ಅಂದರೆ ಗಿನ್ನಿಸ್ ಮಾಡಿದ್ದಾರೆ ಅಂದರೆ ಇನ್ನೊಂದು ಹೆಚ್ಚು.
ಅದಕ್ಕೆ ಇಷ್ಟು ಚಪ್ಪಾಳಿ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಜೋರಾಗಿ ಚಪ್ಪಾಳಿ. 200 ಮೇಲೆ ಚೆನ್ನಾಗಿ ಶಿವಪಾರ್ವತಿ ತರ ಇಲ್ಲಿ ಕೂತಿದ್ದಾರೆ. ಸೊ ಅವರು ಈ ಕಾರ್ಯಕ್ರಮಕ್ಕೆ ನೀವು ಮುಂದೆ ಹೋಗಿ ಕಾಮೇಶ್ವರಿ, ನಿಮ್ ಮುಂದೆ ನಾನು ಬರ್ತೀನಿ ಅಂತ ಹೇಳ್ತಾ ಎಷ್ಟು ನಗ್ನಗ್ತಾ ಕೂತಿದ್ದಾರೆ. ಮೇಡಮ್, ನಿಮ್ಮ ಪ್ರಕಾರ ನಾವು ಖಂಡಿತ ಇವತ್ತು ಗಿನ್ನಿಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಮ್ಮ ಈ ದೊಡ್ಡಬಳ್ಳಾಪುರ ಹೆಸರನ್ನು ಅಲ್ಲಿ ನೋಡಬೇಕು ಅಂತ ಅನ್ಕೊಂಡಿದ್ದೀವಿ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು. ಎಲ್ಲರಿಗೂ ನಮ್ಮ ಕಾಮೇಶ್ವರ್ ತುಂಬ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ ನನ್ನ ಬಗ್ಗೆ. ಆ ಥರ ಏನಿಲ್ಲ. ಇಲ್ಲಿ ನಾವು ಬಂದಿರೋ ಉದ್ದೇಶ ಭಾಳ ಸಿಂಪಲ್ ಆಗಿದೆ. ಏನು ಅಂದರೆ ಕ್ಯಾನ್ಸರ್ ಸರ್ವಿಕ್ಸ್ ಅಂದರೆ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಮೂಡಿಸಲು ನಮ್ಮ ಈ ಒಂದು ಕಾರ್ಯಕ್ರಮ. ಈಗ ನಿಮ್ಮ ನಗರಸಭೆ ಸದಸ್ಯ ಪ್ರೆಸಿಡೆಂಟ್ ಅವ್ರು ಹೇಳ್ದಂಗೆ ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾಗಿ ಒಬ್ಬ ಮಹಿಳೆಯನ್ನು ಕಳ್ಕೊಳ್ಳೋದಕ್ಕಿಂತ ಮುಂದೆ ಒಂದು 20 ವರ್ಷ ಮುಂಚೆ ನಾವು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಮಾಡಿದರೆ ಗರ್ಭಕೋಶದ ಕ್ಯಾನ್ಸರು ಮಹಿಳೆಯರನ್ನು ಬಹಳವಾಗಿ ಕಾಡುತ್ತಾ ಇದೆ. ನಂಬರ್ 1 ಕ್ಯಾನ್ಸರ್ ಅದು. ನಂಬರ್ 1 ಕ್ಯಾನ್ಸರ್. ಸಿಂಪಲ್ ಟೆಸ್ಟ್, ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತೀವಿ. ಆ ಒಂದು ಟೆಸ್ಟ್ ಮಾಡಿಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಮುಂದೆ ಏನಾದರೂ ಬರೋ ಸಾಧ್ಯತೆ